ಇವ್ರು ಹೇಳ್ತಿರೋದು ನನಗೂ ವನಿತಾಗೂ ಸಂಬಂಧ ಇದೆ. ಅವಳು ತಲೆ ಕೆಡಿಸಿ ಅಣ್ಣನ ಮದುವೆ ಆಗೋಕ್ಕೆ ಅಂತ ನಾನೇ ಇಲ್ಲಿ ಕರ್ಕೊಂಬಂದೆ ಅಂತ. ಇದರಲ್ಲಿ ನಿಜ ಯಾವುದು ಗೊತ್ತಾ? ನನಗೂ ವನಿತಾಗೂ ಸಂಬಂಧ ಇದ್ದಿತ್ತು. ಮದುವೆಗೆ ಮುಂಚೆ ಸಾಕಷ್ಟು ಹೆಂಗಸರ ಸಹವಾಸ ಇತ್ತು. ಮದುವೆ ಆದ್ಮೇಲೂ ಇತ್ತು ಹೋಯಿತು. ಈಗಿಲ್ಲ. ನನ್ನ ಹೆಂಡತಿ ಮೇಲಾಣೆ, ನನ್ನ ಮಗಳ ಮೇಲಾಣೆ. ನನಗೂ ವನಿತಾ ಟೀಚರ್ಗೂ ಈಗಲೂ ಸಂಬಂಧ ಇದೆ ಅನ್ನೋದು ಸಂಪೂರ್ಣ ಸುಳ್ಳು. ನಿಮ್ಮ ಅಣ್ಣ ಮನೆ ಕೆಲಸದೊಳಗೆ 4 ಬಿಟ್ಟಿರ್ತಾರೆ. ಅಹಲ್ಯ, ಯಾಕೆ ಬೇಜಾರಾಯ್ತಾ? ನಿಮ್ಗಂತೂ ಸಾವಿತ್ರಿ ಮತ್ತೆ ಸುಮಿತ್ರನ್ಗೆ ಸ್ವಲ್ಪ ನೋವಾದ್ರೂ ಹಾಗೇ ಕರ್ಗೋಗತ್ತೆ. ಹೆಂಗಳ್ಳು ನೋಡಿ. ಅದೇ ನಿಮ್ ಹೆಂಡತಿಗೆ ಏನಾದ್ರೂ ಪರವಾಗಿಲ್ಲ. ಸಾಕು ಅಹಲ್ಯ. ಯಾವಾಗಾಯ್ತಿದಲ್ಲ? ನಡೀತಾನೆ ಇದೆ 1 ಗಂಟೆಯಿಂದ. ನಿಮ್ಗ್ಯಾರು ಬಂದು ಹೇಳ್ಬೇಕು ಹೇಳಿ? ಈಗ ಗೊತ್ತಾಯ್ತಾ ಈ ಮನೇಲಿ ನಿಮ್ಗೆ ಎಷ್ಟ್ರ ಮಟ್ಟಿಗೆ ಬೆಲೆ ಇದೆ ಅಂತ? ಪರಶುಣ್ಣನ ಬಗ್ಗೆ ನನ್ಗೆ ಯಾವ ದ್ವೇಷನೂ ಇಲ್ಲ. ಅವ್ರು ಮೊದಲು ಹೇಗೆ ನಡ್ಕೊಂಡಿದ್ರು, ಈಗ ನಿನಗೆ ಒಳ್ಳೆ ಗಂಡನಾಗಿ ತೇಜುಗೆ ಒಳ್ಳೆ ಅಪ್ಪನಾಗಿ ಇರ್ತೀನಿ ಅನ್ನೋದಾದ್ರೆ ನಾನು ಅದನ್ನೆಲ್ಲ ಮರ್ತು ಬಿಡ್ತೀನಿ. ಹಾಗಲ್ಲ ಸಾವಿತ್ರಿ, ಈಗ ಅವ್ರು ಬದಲಾಗಿದ್ದಾರೆ. ಆದ್ರೆ ಅಕ್ಕ, ಬೇಡ ಅಂದ್ರೂ ಕೆಲವು ವಿಷಯಗಳು ನನಗೆ ಗೊತ್ತಾಗಿದೆ. ಇಷ್ಟ ದಿನ ಅದನ್ನ ಯಾರಿಂದನೂ ಹೇಳ್ದೆ ಮುಚ್ಚಿಟ್ಟಿದೆ. ಯಾಕೆ ಹೇಳು? ನಿನ್ ಸಂಸಾರ ಹಾಳಾಗ್ಬಾರ್ದು ಅಂತ. ಆದ್ರೆ ಯಾವಾಗ ನಾನ್ ಮುಚ್ಚಿಟ್ಟಿದ್ದು ನನ್ನ ಸಂಸಾರಕ್ಕೆ ಮುಳುವಾಯ್ತೋ ನಾನು ಎಲ್ಲ ಹೇಳಲೇಬೇಕಾಯ್ತಕ್ಕ. ನಿನಗ್ ಗೊತ್ತಾಗಿರೋ ವಿಷಯ ಸುಳ್ಳಾಗಿರ್ಬಹುದಲ್ವಾ? ಹಾಗೇನಾದ್ರೂ ಆಗಿದ್ರೆ ನನ್ಗಿಂತ ಖುಷಿ ಪಡೋರು ಬೇರೆ ಯಾರೂ ಇಲ್ಲ. ನೀನು ಅವನ್ನ ಮೀಟ್ ಮಾಡೋದಕ್ಕೆ ಹೋಗ್ಬಾರ್ದಾಗಿತ್ತು ಜಗ್ಗು. ನಿನಗೆ ಅವಮಾನ ಆಗೋದು ನನ್ನ ಕೈಲಿ ಸಹಿಸಕ್ಕಾಗಲ್ಲ. ಹೆಗನ ಮೇಲೆ ಕೂರ್ಸ್ಕೊಂಡು ಬೆಳೆಸಿದ ಹುಡುಗ ಅವನು. ಅವತ್ತು ಒದಿತಿದ್ದ, ಇವತ್ತು ಒದಿತಿದ್ದಾನೆ. ಅದನ್ನು ಅವಮಾನ ಅಂತ ಅನ್ಕೊಳಕ್ಕಾಗತ್ತಾ? ಮಕ್ಕಳು ಮಾಡಿರೋ ತಪ್ಪುಗಳನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಈ ಮಾತುಗಳ? ಹುಡುಗ ಬುದ್ಧಿ ಬಿಸಿ ರಕ್ತ. ಅದಿರ್ಲಿ, ಹಾಗಂತ ನೀನು ಅವಮಾನ ಅನುಭವಿಸ್ಬೇಕಾ? ನಾಳೆ ಕಾಲೇಜ್ ಫಸ್ಟ್ ಡೇ ಅಂತ ಟೆನ್ಷನಾ? ನಾನು ನಾಳೆ ಕಾಲೇಜಿಗೆ ಬರ್ತೀನೋ ಇಲ್ವೋ ಗೊತ್ತಿಲ್ಲ. ಏನಾಯ್ತೆ ಮತ್ತೆ? ಅಜ್ಜಿ ಕಿರಿಕಿರಿನಾ? ಇರು, ಅಪ್ಪನ ಹತ್ರ ಮಾತಾಡ್ತೀನಿ. ಬೇಡ ಅಮೃತ, ನಿನ್ ಗೊತ್ತಿಲ್ಲ ಕಣೆ, ನಾವ್ ಸೋಲ್ಬಾರ್ದು. ನೀನ್ ಅದ್ ಹೇಗ್ ಕಾಲೇಜ್ ಹೋಗಲ್ಲ ಅಂತ ನಾನು ನೋಡ್ತೀನಿ. ಪ್ಲೀಸ್ ಅಮೃತ, ಯಾಕೆ ಏನು ಅಂತ ಕೇಳ್ಬೇಡ. ಕಾಲೇಜ್ಗೆ ಹೋಗೋಕೆ ನನ್ಗೆ ಇಷ್ಟ ಇಲ್ಲ. ಈ ವಿಷಯವಾಗಿ ನೀನ್ ಯಾರ ಹತ್ರನೂ ಮಾತಾಡೋ ಅಗತ್ಯ ಇಲ್ಲ, ಆಯ್ತಾ? ಸಾವಿತ್ರಿ ಕಾಲೇಜ್ಗೆ ಹೋಗ್ಲಿ ಅಂತ ಯಾಕೋ ಹಠ ಹಿಡಿತ್ಯಾ ನೀನು? ನೋಡು, ಸಾವಿತ್ರಿ ತುಂಬಾ ಮುಗ್ಧೆ, ಎಲ್ರನ್ನೂ ನಂಬಿಡ್ತಾಳೆ. ಆದ್ರೆ ಹೊರಗಿನ ಜನ. ಅವಳಿಗೂ ಕಾಲೇಜ್ಗೆ ಹೋಗೋ ಆಸೆ ಇದೆ ಅತ್ತೆ. ಅದಕ್ಕೆ ಮನೆ, ಸಂಸಾರ, ನಿನ್ ಸಂತೋಷ ಎಲ್ಲ ಬಲಿ ಕೊಡ್ತೀಯಾ? ನಾನೇ ಕಾಲೇಜ್ಗೆ ಹೋಗು ಅಂತ ಹೇಳಿ ಈಗ ಬೇಡ ಅಂತ ಹೇಗೆ ಹೇಳಿ ಅತ್ತೆ? ಯೋಚನೆ ಮಾಡಿ ನೋಡ್ತೀನಿ. ಯೋಚನೆ ಮಾಡೋ ಅಗತ್ಯ ಇಲ್ಲ. ನಾನು ಕಾಲೇಜ್ಗೆ ಹೋಗಲ್ಲ. ಹೊರಗಿನ ಕೆಟ್ಟ ಜನರ ಸಹವಾಸ ನನಗ್ ಬೇಡ. ಇದೇ ನನ್ನ ಪ್ರಪಂಚ. ಸುಂದರವಾಗಿದೆ. ನಾನು ಇಲ್ಲೇ ಇರ್ತೀನಿ. ಸಾವಿತ್ರಿ